ಇವರು ಸೋಲೋ ಆರ್ಟಿಸ್ಟ್ ಆಗಿ ಹೆಸರು ಮಾಡಿದವರು, ಲಿರಿಸಿಸ್ಟ್, ಮ್ಯೂಸಿಕ್ ಕಂಪೋಸರ್, ಪಾಪ್ ಸಿಂಗರ್. ಪಾರ್ಟಿ ಅಂದ್ರೆ ಇವ್ರು ಹಾಡು ಇರಲೇಬೇಕು. ಅ ವೆರಿ ಟ್ಯಾಲೆಂಟೆಡ್. ಹೂ ಇಸ್ ದಿಸ್? ದಿಸ್ ಇಸ್ ರ್ಯಾಪರ್ ಚಂದನ್ ಶೆಟ್ಟಿ. ಸಿನಿಮಾದ ಡೈರೆಕ್ಟರ್ ಅರುಣ್ ಮುಕ್ತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಯಾವ ಸಿನಿಮಾ? ವಿದ್ಯಾರ್ಥಿನಿ. ಹೇಗಿದ್ದೀರಾ? ಚೆನ್ನಾಗಿಲ್ಲ. ಯಾಕೆ ಸರ್? ಯಾಕಂದ್ರೆ ಏನು 150 ಟೆನ್ಷನ್ ಇರ್ತದೆ. ಗುರು 2 ಕೋಟಿ ಸಾಲ ಮಾಡಿದ್ದೀನಿ, ಕೊಡು ಗುರು, ಚೆನ್ನಾಗಿರ್ತೀನಿ. ಸ್ಟೂಡೆಂಟ್ ತರನೇ ಕಾಣಿಸ್ತಾ ಇದ್ದೀರಾ. ಹೌದಾ? ಹೌದು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಒಬ್ಬ ಲೆಕ್ಚರ್ ಜೊತೆ ಚೆನ್ನಾಗಿದ್ರೆ ಅವ್ನು ಪಾಸ್ ಆಗಕ್ಕಾಗಲ್ಲ. ಅದೇ ಪಿವನ್ ಜೊತೆ ಚೆನ್ನಾಗಿದ್ರೆ ಇಡೀ ಕಾಲೇಜಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಸೊ ಒಳ್ಳೆ ಪಾತ್ರ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಭ್ಯಾಸ ಅಲ್ಲ ಅದು, ಅದ್ ನಿಜ. ಫುಲ್ ಹೈಫೈ ಆಗಿ ಕರೆಕ್ಟ್. ಫುಲ್ ಪಾರ್ಟಿ, ಸುತ್ತಮುತ್ತ 100 ಜನ ಹುಡುಗಿರ್ನ ಇಟ್ಕೊಂಡು ಆ ಥರ ಸಾಂಗ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಸಡನ್ ಆಗಿ ಫುಲ್ ನೀಟ್ ಶೇವ್ ಮಾಡಿಕೊಂಡು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ, ಸುತ್ತಮುತ್ತ ಹುಡುಗಿರೆಲ್ಲ ಇಟ್ಕೊಂಡು ಪಾರ್ಟಿ ಹಾಡು ಮಾಡಿದವ್ರಿಗೆ ಹೀರೋಯಿನೇ ಕೊಡದೆ ನೀವು ಹೀರೋ ಮಾಡಿದೀರಾ ಅಂತ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಾರ್ಟಿ ಓವರ್. ಬರ್ಲಾ? ಇವರು ಸೋಲೋ ಆರ್ಟಿಸ್ಟ್ ಆಗಿ ಹೆಸರು ಮಾಡಿದವರು, ಲಿರಿಸಿಸ್ಟ್, ಮ್ಯೂಸಿಕ್ ಕಂಪೋಸರ್, ಪಾಪ್ ಸಿಂಗರ್. ಪಾರ್ಟಿ ಅಂದ್ರೆ ಇವ್ರು ಹಾಡು ಇರಲೇಬೇಕು. ಅ ವೆರಿ ಟ್ಯಾಲೆಂಟೆಡ್. ಹೂ ಇಸ್ ದಿಸ್? ದಿಸ್ ಇಸ್ ರ್ಯಾಪರ್ ಚಂದನ್ ಶೆಟ್ಟಿ. ವೆಲ್ಕಮ್ ಟು ಮೈ ಶೋ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸ್ಟೂಡೆಂಟ್ ತರನೇ ಕಾಣಿಸ್ತಾ ಇದ್ದೀರಾ. ಹೌದಾ? ಹೌದು. ಹಾಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇದೆ ಸಿನಿಮಾ ಯುಗದಲ್ಲಿ, ಎಲ್ಲರೂ ನೋಡ್ತಾ ಇದ್ದೀವಿ. ಅಂದ್ರೆ ಜಾನರ್ಸ್ಗಳು ಬೇರೆ ಬೇರೆ ಬರ್ತಾ ಇದೆ. ಯಾವ ಜಾನರ್ ಮಾಡಬೇಕು, ಯಾವ ಜಾನರ್ ಸಿನಿಮಾ ನೋಡಬೇಕು ಅನ್ನೋದೇ ಜನರ ಲೆಕ್ಕಾಚಾರ ಈಗ. ಹೀಗಿರ್ಬೇಕಾದ್ರೆ ಟ್ರೆಂಡ್ಗೆ ತಕ್ಕ ಹಾಗೆ ಯಾವ ಸಿನಿಮಾ ಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಸಾಕಷ್ಟು ಕ್ಯಾಲ್ಕುಲೇಷನ್ ಮಾಡಿ ಒಳ್ಳೆ ಸಿನಿಮಾ ಕೊಡೋದಕ್ಕೆ ತಂದೆ ಬಿಟ್ರೆ ಇನ್ನೇನಿದ್ರು ಕೆಲವೇ ದಿವಸದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಡೈರೆಕ್ಟರ್ ಅರುಣ್ ಮುಕ್ತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಯಾವ ಸಿನಿಮಾ? ವಿದ್ಯಾರ್ಥಿನಿಯರೇ ಅಂತ ಎಲ್ಲರನ್ನೂ ಕರೀತಾ, ಅದು ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಕರೀತಾ ಇದ್ದಾರೆ ಥಿಯೇಟರ್ಗೆ. ಎಸ್, ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು. ಹಿಂಗೆ ವಿದ್ಯಾರ್ಥಿನಿಯರೇ ಅಂತ ಹೆಸರಲ್ಲಿದೆ, ಬಟ್ ಎಲ್ಲರೂ ಕರೀತಾ ಇದ್ದೀರಾ ನೀವು. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಹೇಗೆ ಅನಿಸ್ತಾ ಇದೆ ಅಟ್ ಪ್ರೆಸೆಂಟ್? ಏನ್ ಫೀಲ್ ಆಗ್ತದೆ? ಹೌದು, ಎಲ್ಲರೂ ವಿದ್ಯಾರ್ಥಿನಿಗಳು ಆಗೇನೆ ದೊಡ್ಡವರಾಗಿರ್ತಾರೆ. ಕರೆಕ್ಟ್. ಸೊ ಆ ಒಂದು ಫೇಸ್ ದಾಟ್ಕೊಂಡು ಎಲ್ಲ ಮುಂದಕ್ಕೆ ಹೋಗಿರ್ತಾರೆ. ಸೊ ಯಾರು ಇನ್ನೂ ಸ್ಟಿಲ್ ಓದ್ತಾ ಇದ್ದಾರೆ ಅವ್ರಿಗೆ ಫ್ರೆಶ್ ಆಗಿರುತ್ತೆ. ಓಕೆ, ನಮ್ಮ ಸ್ಟೋರಿ ಅನ್ಸುತ್ತೆ. ದೊಡ್ಡವರು ಫಿಲಮ್ ಬಂದು ನೋಡೋರಿಗೆ ಓಕೆ, ನಮ್ಮ ಹಳೆ ಮೆಮೊರೀಸ್ ಎಲ್ಲ ಏನೋ ಇರುತ್ತೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೋ ಒಂದು ಖುಷಿ ಇದೆ. ಆ್ಯಂಡ್ ಡೈರೆಕ್ಟರ್ ನನಗೆ ಈ ಸಿನಿಮಾದಲ್ಲಿ 3 ಥರ ರೋಲ್ ಕೊಟ್ಟಿದ್ದಾರೆ. ಸೊ ಒಂದು ಫಸ್ಟ್ ಸಿನಿಮಾದಲ್ಲೇ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ನನಗೆ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನಗೂ ಕೂಡ ನನ್ನ ಪರ್ಫಾರ್ಮೆನ್ಸ್ನ ತೋರ್ಸೋಕ್ಕೆ, ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಆಡಿಯನ್ಸಿಗೆ ತೋರ್ಸೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಈ ಸಿನಿಮಾ. ಸೊ ನೀವೇನು ಹೇಳ್ತೀರಾ? ವಿದ್ಯಾರ್ಥಿನಿಯರು ಅಂದ ತಕ್ಷಣ ಥಟ್ ಅಂತ ಈಗ ಏನಿಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರೂ ಎಲ್ಲರೂ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಂದರೆ ಎಲ್ಲರೂ ಕಲಿಯೋರು, ಎಲ್ಲರೂ ವಿದ್ಯಾರ್ಥಿಗಳೇ. ಮತ್ತು ಈಗಿರೋ ಕಾಲೇಜವರು ಎಲ್ಲರೂ ವಿದ್ಯಾರ್ಥಿಗಳೇ. ಮೊದಲನೇದೇನು ಅಂದರೆ ಡೈರೆಕ್ಟ್ ನಾನು ನನ್ನ ಫಸ್ಟ್ ಶೋ ಆಡಿಯನ್ಸ್, ನಾನು ಹಿಂಗೆ ಥಿಯೇಟ್ರಿಗೆ ಹೋಗ್ತಿದ್ದೆ, ಆ ಮೈಂಡ್ಸೆಟ್ ಇಟ್ಕೊಂಡು ಅವರಿಗೆ ಡೈರೆಕ್ಟ್ ಇನ್ವಿಟೇಷನ್ನ ಕೊಟ್ಟಿದ್ದೀನಿ. ನಿಮ್ಮದು ಸಿನಿಮಾ, ಸ್ಟೂಡೆಂಟ್ಗಳ್ದು ಸಿನಿಮಾ, ನೀವು ಬನ್ನಿ ಅಂತ ಅವ್ರನ್ನ ವಿದ್ಯಾರ್ಥಿನಿಯರೇ ವೆಲ್ಕಮ್ 19ನೇ ತಾರೀಕು. ಓಕೆ ಸರ್, ಆ್ಯಕ್ಚುಲಿ ಈ ಥರ ಕಾಲೇಜ್ ಕಾನ್ಸೆಪ್ಟಲ್ಲಿ ಮಾಡಿರೋ ಸಾಕಷ್ಟು ಸಿನಿಮಾಗಳು ಹಿಟ್ ಆಗಿದೆ. ಅಂದರೆ ಕೆಲವೇ, ತುಂಬ ಎಲ್ಲವೂ ಇದೇ ಕಾನ್ಸೆಪ್ಟಲ್ಲಿ ಬರಲ್ಲ, ಇದೇ ಜಾನಲ್ ಬರಲ್ಲ, ಬಂದಂಥ ಸಿನಿಮಾಗಳು ಹಿಟ್ ಆಗಿದೆ. ಅದಕ್ಕೇನಾದರೂ ನೀವು ಆಯ್ಕೆ ಮಾಡ್ಕೊಂಡ್ರ ಈ ಥರ ಹೆಂಗೆ? ಅದೊಂದು ಸ್ಟ್ರಾಟಜಿ ಕರೆಕ್ಟು. ಇನ್ನೊಂದು ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ಮೇಜರ್ಲಿ ಇದುವರೆಗೂ ಸಿನಿಮಾ ಹಿಟ್ ಮಾಡೋದ್ರಲ್ಲಿ 2 ಥರದ್ದು. ಒಂದು ಮಾಸ್ ಸಿನಿಮಾಸು, ಇನ್ನೊಂದು ಯೂತ್ಫುಲ್ ಸಿನಿಮಾಸು ವರ್ಕ್ ಆಗುತ್ತೆ. ಅಂದರೆ ಬಿಗಿನಿಂಗಲ್ಲಿ ವರ್ಕ್ ಆಗುತ್ತೆ. ಆಮೇಲೆ ಫ್ಯಾಮಿಲೀಸ್. ಸೊ ಇವಾಗ ಏನಂದರೆ ಫಸ್ಟು ಮಾಸ್. ಈಗ ನಾವೆಲ್ಲ ಹೊಸಬ್ರಾಗಿರೋದ, ಈಗ ತಾನೇ ನಾವು ಆಡಿಯನ್ಸಿಗೆ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ವಿದ್ಯಾರ್ಥಿಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ದಟ್ ಈಸ್ ದ ಸ್ಟ್ರಾಟಜಿ. ಕತೆ ಜೊತೆಗೆ ಒಂದು ಸ್ಟ್ರಾಟಜಿನ ಇದೆ, ಆ ಸ್ಟ್ರಾಟಜಿನ ವರ್ಕ್ ಮಾಡಿದ್ದೀವಿ. ಹಾಗಾಗಿ ದಟ್ ಇಸ್ ಮೈ ಟಾರ್ಗೆಟ್ ಆಡಿಯನ್ಸ್. ಸೊ ಆ್ಯಕ್ಚುಲಿ ಒಂದು ಸಿನಿಮಾ ಅಂತ ಬಂದಾಗ ಯಾವ ಥರ ಸಿನಿಮಾ ಕೊಡ್ತಿದ್ದಾರೆ, ಯಾವ ಥರ ಸಿನಿಮಾ ಬರ್ತಿದೆ ಅಂತ ನೋಡ್ತಾರೆ. ಬಟ್ ಇಲ್ಲಿ ಟ್ರೈಲರ್ ನೋಡಿದಾಗ
ಟ್ರೈಲರ್ಗೂ ಮುಂಚೆ ಸಿನಿಮಾ ಎಲ್ಲಾರನ್ನೂ ಮುಟ್ಟೋದು ಸಾಂಗ್ಸ್ ಮುಖಾಂತರ, ಅದರಲ್ಲಿ ನೀವು ಪಾಸ್ ಆಲ್ರೆಡಿ. ಸಾಂಗ್ಸ್ ನೋಡಿದ ಯಾವ ಸಿನಿಮಾ ಅಂತ ಎಲ್ಲರೂ ಸಿನಿಮಾ ಹೆಸರನ್ನ ಸರ್ಚ್ ಮಾಡಿದ್ರು, ತಿಳ್ಕೊಂಡ್ರು. ಆ್ಯಂಡ್ ಟ್ರೈಲರ್ ನೋಡಿದ್ರೆ ಅಲ್ಲಿ ಪ್ರತಿಯೊಂದು ಶಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡಿದಾಗ, ವಿಚಾರಗಳನ್ನ ನೋಡಿದಾಗ, ಎಸ್ ಈಗಿನ ಯೂತ್ಸ್ಗೆ ಆ್ಯಂಡ್ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದಿದೆ ಅಂತ ಒಬ್ರಿಗೊಬ್ರು ರಿಲೇಟ್ ಮಾಡ್ಕೊಳ್ತಾರೆ. ಫೋನ್ ವಿಚಾರ ಬರುತ್ತೆ, ಫ್ಯಾಮಿಲಿ ವಿಚಾರ ಬರುತ್ತೆ, ಪೇರೆಂಟ್ಸ್ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತಾರೆ ಅಂತ. ಸೊ ಇಂಥ ವಿಚಾರ ಬಂದಾಗ ಇದರಲ್ಲಿ ನಿಮಗೆ ಭಾಳ ಇಷ್ಟ ಆದಂಥ ಕಂಟೆಂಟ್ ಯಾವುದು ಸಿನಿಮಾ ಒಪ್ಕೊಳ್ಳೋಕ್ಕೆ? ಸಿನಿಮಾ ಒಪ್ಕೊಳ್ಳೋಕ್ಕೆ ಆ್ಯಕ್ಚುಲಿ ನಾನು ಸ್ಟೂಡೆಂಟ್ ಅಲ್ಲ ಈ ಸಿನಿಮಾದಲ್ಲಿ. ನಾನು ಈ ಸ್ಟೂಡೆಂಟ್ಸ್ಗಳು ಈ ಒಂದು ಈ ಜನ್ರೇಷನಲ್ಲಿ ಯಾವ ರೀತಿ ಈ ನಮ್ಮ ಕಲ್ಚರ್ನ ಮರಿತಾ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಎಮೋಷನ್ಸ್ನ ಮರಿತಾ ಇರೋದಿರ್ಬೋದು, ಒಂದು ಬಾಂಡಿಂಗು. ಸೊ ಅದೆಲ್ಲ ಈಗಿನ ಜನ್ರೇಷನ್ ಮಕ್ಕಳು ಅದರಿಂದ ಸ್ವಲ್ಪ ದೂರ ಉಳಿತಾ ಇದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಸೋಕ್ಕೆ ಬರುವಂಥ ಕ್ಯಾರೆಕ್ಟರ್ ನಂದು. ಅವ್ರಿಗೆ ಮತ್ತೆ ಅದನ್ನು ಬುದ್ಧಿ ಹೇಳೋಕ್ಕೆ ಬರುವಂಥದ್ದು, ಅಂದರೆ ಡೈರೆಕ್ಟಾಗಿ ಬುದ್ಧಿ ಹೇಳೋದಲ್ಲ, ಅದನ್ನು ಯಾವ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬರೆದಿದ್ರು ಕಥೆಯಲ್ಲಿ. ಲೈಫಲ್ಲಿ ರೈಟ್ ಪರ್ಸನ್ ಎಂಟ್ರಿ ಕೊಟ್ಟಾಗ ಏನು ಬದಲಾವಣೆ ಆಗುತ್ತೆ, ಸೊ ಆ ರೈಟ್ ಪರ್ಸನ್ ನೀವೇ. ಎಕ್ಸಾಕ್ಟ್ಲಿ. ಹೌದು. ಓಕೆ. ಸೊ ಹೆಂಗೆ ನೀವು ಇವ್ರನ್ನ ಆಯ್ಕೆ ಮಾಡಿದ್ರಿ? ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಒಂದು ಕಡೆ ರಿವೀಲ್ ಮಾಡಿದಿರ ಕೂಡ ಇವ್ರನ್ನ ಹೆಂಗೆ ಆಯ್ಕೆ ಮಾಡಿದ್ರಿ ಅಂತ. ಸೊ ಇವ್ರದ್ದು ಫಸ್ಟ್ ಮೂವಿನೇ ಆಗ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಸರ್ 3 Shades ಅಲ್ಲಿ ರಿಲೀಸ್ ಅಲ್ಲಿ ಇಲ್ಲ, ಅದನ್ನೇ ಹೇಳ್ತಿರ್ತೀನಿ. ಡೆಸ್ಟಿನಿ ಆಕ್ಚುಲಿ ನಮ್ಮ ಕೈಲಿ ಏನಿಲ್ಲ, ಏನಾಗಬೇಕು ಅಂತ ಇರುತ್ತೋ ಅದ್ಮೇಲೆ ಬರಬ ಕಳಿಸಿರ್ತಾರೆ, ನಾವಿಲ್ಲಿ ಪ್ಲೇ ಮಾಡ್ಬೇಕಷ್ಟೇ. ಕರೆಕ್ಟ್. 3 Shades ಅಂತಿದಂಗೆ ನಂಗೆ ತ್ರಿಮೂರ್ತಿ ನೆನಪಾಗುತ್ತೆ. ತ್ರಿಮೂರ್ತಿ ಅಂದ್ರೆ ಅಣ್ಣವ್ರ ಸಿನಿಮಾ. ಸೊ ನಿಮ್ಗೆ ಫಸ್ಟ್ ಮೂವಿಲೇ 3 ಶೇಡಲ್ಲಿ ಕಾಣಿಸ್ಕೊಳ್ತಾ ಇರೋದು, ಇವ್ರನ್ನ ತೋರಿಸ್ಬೇಕು ಅಂದಾಗ ಅವ್ರ ಸಿನಿಮಾ ಯಾವುದು ನೀವು ನೋಡಿಲ್ಲ. ಸಿಂಗರ್ ಆಗಿ ಅವ್ರು ಹಿಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡಿದ್ದಾರೆ, ಬಟ್ ಒಬ್ಬ ಆಕ್ಟರ್ ಆಗಿ ಜನ ಅವ್ರನ್ನ ರಿಸೀವ್ ಮಾಡ್ತಾರಾ ಅಂತ ನಿಮಗೆ ಒಂದು ಯೋಚನೆ ಬಂದಿರುತ್ತೆ. ಹೆಂಗೆ ನೀವು ಥಿಂಕ್ ಮಾಡಿ ಇವ್ರನ್ನ ಡಿಸೈಡ್? ಮೇಡಮ್ ಆ್ಯಕ್ಚುಲಿ ಏನಂದರೆ ನಾನು ಆ್ಯಕ್ಚುಲಿ ಚಂದನ್ ಸರ್ ಹತ್ರ ಹೋದಾಗ ಆ ಯಾವ ಇಮೇಜು ನಾನು ಇಟ್ಕೊಂಡು ಹೋಗಿಲ್ಲ, ಅಂದರೆ ಅದೇನು ಬೇಕಿರಲಿಲ್ಲ ನನಗೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅ ಸಿಂಗರ್, ಆ್ಯಸ್ ಅ ಲಿರಿಕ್ ರೈಟರ್. ಅವ್ರ ಪಾಪ್ಯುಲಾರಿಟಿ ಏನಿತ್ತು ಅದು ಬೇಕಿರಲಿಲ್ಲ. ಅದನ್ನು ಬಿಟ್ಟು ಇನ್ನೊಂದು ಬೇಕಿತ್ತು ನನಗೆ. ನಾನು ಪ್ಯೂರ್ಲಿ ಅದನ್ನು ಬೇಸ್ ಮಾಡಿಕೊಂಡೇ ಹೋಗಿದ್ದೆ ನಾನು. ಹಂಗಾಗಿ ಅವ್ರ ಸಿಗ್ನೇಚರ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಅಂದರೆ ಬಿಟ್ಕೊಡೋದಕ್ಕಾಗಲ್ಲ, CS ಬಿಟ್ಕೊಡೋಕ್ಕಾಗಲ್ಲ. ಆ CS ಇಟ್ಕೊಂಡು ಅವರು ನೋಡಿಲ್ದಿರೋ ಇನ್ನೊಂದು ರೂಪನ ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಹಂಗಾಗಿ ಅವರು ತುಂಬ ಚೆನ್ನಾಗಿ ಅದನ್ನು ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಡೆಫಿನೆಟ್ಲಿ ಅವ್ರ ಫ್ಯಾನ್ಸಿಗೆ ಮತ್ತು ಆಡಿಯನ್ಸಿಗೆ ಅದು ಸರ್ಪ್ರೈಸ್ ಎಲಿಮೆಂಟ್ ಆಗಿರುತ್ತೆ ಅಂತ ನಾನು 100% ಹೇಳ್ಬೋದು. ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ನನಗೆ ಅದೇ ಒಂದು ನಿಮಿಷ ನನಗೆ ಭಯ, ಬಟ್ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಅನ್ಸುತ್ತಾ, ನಿಮ್ಗೆ ಈ ತರ ಸಿನಿಮಾದಲ್ಲಿ ಆಕ್ಟಿಂಗ್ ಅಂತ ಬಂದಾಗ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ನಿಜ, ಬಟ್ ಆಕ್ಟರ್ ಆಗಿ ಅಕ್ಸೆಪ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಲ್ಲಾದ್ರಲ್ಲೂ ಗೆಲ್ಬೇಕು ಅಂದ್ರೆ ಕಷ್ಟ. ಕರೆಕ್ಟ್. ಸೊ ನೀವು ಹೆಂಗೆ ನಿರ್ಧಾರ ಮಾಡಿದ್ದು ಅಲ್ಲ, ಇವಾಗ ನೋಡಿ, ಇವಾಗ ಅಕ್ಸೆಪ್ಟ್ ಮಾಡಲೇಬೇಕು ಚಾಲೆಂಜಸ್ನ ಲೈಫಲ್ಲಿ. ಇವಾಗ ಇವ್ರು ಬಂದು ಹಿಂಗೆ ಕೇಳಿದ್ರು, ಕತೆ ಇಷ್ಟ ಇತ್ತು, ಆಮೇಲೆ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಚೆನ್ನಾಗಿರೋ ಕತೆ ಮುಖಾಂತರ ನಾನು ಇಂಟ್ರೊಡ್ಯೂಸ್ ಆಗಬೇಕು ಅಂತ. ಸೊ ಕತೆ ಇಷ್ಟ ಆದಮೇಲೆ ಆಮೇಲೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡೆ. ನಾನು ಫಸ್ಟು ರೋಲ್ ಪಿಯೋನ್ ರೋಲ್ ಕೊಟ್ಟರು. ಆ ಪಿಯೋನ್ ರೋಲ್ ಏನಪ್ಪ ಮಾಡೋದು ನಾನು ಅಂತ, ಬಿಕಾಸ್ ನೀವು ನೋಡಿರೋದೆಲ್ಲ ಫುಲ್ ಹೈಫೈ ಆಗಿ ಫುಲ್ ಪಾರ್ಟಿ, ಸುತ್ತಮುತ್ತ ಒಂದು 100 ಜನ ಹುಡುಗಿರನ್ನ ಇಟ್ಕೊಂಡು ಆ ಥರ ಸಾಂಗ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಸಡನ್ನಾಗಿ ಫುಲ್ ನೀಟ್ ಶೇವ್ ಮಾಡಿಕೊಂಡು, ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ, ಸುತ್ತಮುತ್ತ ಹುಡುಗಿರೆಲ್ಲ ಇಟ್ಕೊಂಡು ಪಾರ್ಟಿ ಮಾಡಿದವ್ರಿಗೆ ಹೀರೋಯಿನೇ ಕೊಡದೆ ನೀವು ಹೀರೋ ಮಾಡಿದೀರಾ ಅಂತ. ಸೊ ಹಿಂಗಿದ್ದಾಗ ಸರಿ, ನಾನು ಆಯಿತು ಚಾಲೆಂಜಿಂಗ್ ಆಗಿದೆ ಇದು, ಮೇ ಬಿ ಇದನ್ನು ನಾನು ಒಪ್ಕೊಂಡ್ರೆ ಇದರಲ್ಲಿ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸೋ ಆಪರ್ಚುನಿಟಿ ಸಿಗುತ್ತೆ. ಅದು ಜನ ಅದನ್ನ ನೋಡಿ ಒಪ್ಕೊಂಡ್ರೆ ಇದೆಲ್ಲ ಕಂಟಿನ್ಯೂ ಮಾಡ್ಬೋದು. ಆ್ಯಕ್ಟಿಂಗೂ ಒಂದು ಭಾಗವಾಗಿ ಕಂಟಿನ್ಯೂ ಮಾಡ್ಬೋದು. ಅಕಸ್ಮಾತ್ ಏನೋ ಓಕೆ ಬೇಡ ಅಂತ ಅನ್ಸಿದ್ರೆ ಮತ್ತೆ ಮ್ಯೂಸಿಕ್ ವಾಪಸ್ ಇದೆಯಲ್ಲ ಅಂತ ಅದೊಂದು ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು. ಬಟ್ ನಮ್ಮ ಡೈರೆಕ್ಟರ್ ಮತ್ತೆ ತುಂಬ ಕಾನ್ಫಿಡೆನ್ಸ್ ಇದೆ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅದು ನಮ್ಮ ಪ್ರೊಡ್ಯೂಸರು ಹೇಳಿದ್ರು. ಅವರು ಭಾಳ ಖುಷಿಯಾಗಿದ್ದಾರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸರ್ ಅವರು. ಸೊ ಇವರ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಸ್ವಲ್ಪ ಧೈರ್ಯದಲ್ಲಿ ಇದ್ದೀನಿ. ಜುಲೈ 19 ಏನಾಗುತ್ತೆ ರಿಸಲ್ಟ್ ನೋಡ್ಬೇಕು. ಕಷ್ಟ ಆಯ್ತು ನಿಮಗೆ 3 Shades ಅಲ್ಲಿ? ಈಗ ಯಾವುದೋ ಒಂದು ಶೇಡಲ್ಲಿ ಮಾಡಬೇಕು ಅಂದಾಗ ಅದಕ್ಕೆ ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಬೋದು, ಬಟ್ ಇಲ್ಲಿ 3 Shades ಅಲ್ಲಿ ಮಾಡಬೇಕಲ್ಲ, ಟೈಮ್ ಕೊಟ್ರು. ಫಸ್ಟ್ ಪಿಯೋನ್ ರೋಲ್ ಏನಿತ್ತು ಅದು ಮುಗಿಸ್ಬಿಟ್ವಿ. ಸೊ ಅದಕ್ಕೆ ವೆಯ್ಟ್ ಪುಟ್ ಆನ್ ಆಗಿದೆ ಆಲ್ರೆಡಿ. ಸೊ ಆ ಶೂಟಿಂಗ್ ಎಲ್ಲ ಎಪಿಸೋಡ್ಸ್ ಎಲ್ಲ ಮುಗಿದ್ಮೇಲೆ 4 months ಟೈಮ್ ಕೊಟ್ರು. ಸೊ ಅವಾಗ ವೆಯ್ಟ್ ಲಾಸ್ ಮಾಡಿ 10 kg. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಇಲ್ಲ, ಇಲ್ಲಿ ಆ್ಯಕ್ಚುಲಿ ಏನಂದರೆ
ಯೂಶಲಿ ಈ ಚಂದನ್ ಸರಿಗೆ ಫಸ್ಟ್ ಹೇಳಿದಾಗಲೇ ಅವರು ಫುಲ್ ಕಾನ್ಫಿಡೆನ್ಸ್ ಇರಲಿಲ್ಲ ಒಂದು ಎಸ್ಪೆಷಲಿ P1 ಕ್ಯಾರೆಕ್ಟರ್ಗೆ ಹೆಂಗೆ ಕಾಣ್ತೀನಿ ಏನು ಎತ್ತ ಅಂದರೆ ಅವ್ರು ನನಗೆ ಬಲವಾದ ನಂಬಿಕೆ ಆ್ಯಕ್ಚುಲಿ. ಅಂದರೆ ಏನಾಗುತ್ತೆ ಕೆಲವು ಸರಿ ನಮ್ದು ಒಂದು ಇಮೇಜ್ ಇರುತ್ತೆ, ಆ ಇಮೇಜಿಂದ ಸ್ವಲ್ಪ ಆಚೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಎವ್ರಿ ಆ್ಯಕ್ಟರ್ಗೆ ಅದು ಟೈಮ್ ತೊಗೊಳುತ್ತೆ. ಸೊ ಬಟ್ ಡೈರೆಕ್ಟ್ರಿಗೆ ಏನು ಅಂತ ಹೇಳಿದ್ರೆ ನಾವು ಅವ್ರ ಇನ್ನರ್ ಸೋಲ್ ನಮಗೆ ಅರ್ಥ ಆಗಿರುತ್ತೆ, ಅಂದರೆ ಹೋಗಿ ಇವ್ರನ್ನ ಹಿಂಗೆ ಮಾಡ್ಬೋದು ಅಂತ ಅರ್ಥ ಆಗಿರುತ್ತೆ. ಅದು ನನಗೆ ಮಾತ್ರ ಅರ್ಥ ಇರುತ್ತೆ. ತುಂಬ ಜನ ನನಗೆ ಹೇಳಿದ್ರು P1 ಹೆಂಗೆ ಫಿಟ್ ಆಗ್ತಾರೆ, ಹೆಂಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ಅದು ಆಗುತ್ತೆ, ಅದು ಕಾಸ್ಟ್ಯೂಮ್ ಬಿದ್ದು ಅದಕ್ಕೆ ಅದು ಬಾಡಿ ಲ್ಯಾಂಗ್ವೇಜು, ಅದ್ರ ಜೊತೆ ಮ್ಯೂಸಿಕ್ಕು, ಸಪೋರ್ಟಿಂಗ್ ಆ್ಯಕ್ಟ್ರು, ಅದು ಮತ್ತು ಸ್ಕೂಲ್ ಬ್ಯಾಕ್ಡ್ರಾಪಲ್ಲಿ ನಿಲ್ಸಿದ್ರೆ ಆಗುತ್ತೆ. ಟಕ್ಕನ ತಂದ್ಬಿಟ್ಟು ಎಲ್ಲೋ ಪಬ್ಬಲ್ಲಿ P1 ಡ್ರೆಸ್ ಹಾಕಿದ್ರೆ ಮ್ಯಾಚ್ ಆಗಲ್ಲ. ಅದಕ್ಕೆ ಟೋಟಲಿ ಅದಕ್ಕೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಮ್ಯಾಚ್ ಆಗುತ್ತೆ. ಈಗ ಅದು ಅಟ್ಮಾಸ್ಫಿಯರಲ್ಲಿ ನೋಡಿದ್ರೆ ಮಾತ್ರ ಕನೆಕ್ಟ್ ಆಗ್ತಾರೆ ನಮಗೆ, ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ನೀವು ಇಮೇಜೇ ಮಾಡ್ಕೊಳಲ್ಲ ಎಲ್ಲಿ ಪೆನ್ನು ಎಲ್ಲಿ P1. ಕರೆಕ್ಟ್. ಆದ್ರೆ ಈ ಪಾತ್ರ ಇದೆಯಲ್ಲ, ಈ ಪಾತ್ರಕ್ಕೆ ಒಳ್ಳೆ ಸ್ಪೇಸ್ ಇರುತ್ತೆ ಅಂತ ನಿಜವಾಗ್ಲೂ ನೀವು ಇಟ್ಟಿರೋ ಟೈಟಲ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಒಬ್ಬ ಲೆಕ್ಚರ್ ಜೊತೆ ಚೆನ್ನಾಗಿದ್ರೆ ಅವ್ನು ಪಾಸ್ ಆಗಕ್ಕಾಗಲ್ಲ, ಅದೇ P1 ಜೊತೆ ಚೆನ್ನಾಗಿದ್ರೆ ಇಡೀ ಕಾಲೇಜಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಸೊ ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಭ್ಯಾಸ ಅಲ್ಲ ಅದು ನಿಜನೇ. ಯಾಕಂದ್ರೆ ಅವ್ರದ್ರಲ್ಲೇ ಎಲ್ಲ ಪಾತ್ರನು ತೀಡೋದಿಲ್ಲ ಅವರೇ ಸಪೋರ್ಟ್ ಮಾಡೋದು, ಲೇಟ್ ಆದ್ರೆ ಇರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದ್ರಲ್ಲೂ ಹಂಗೆ ಎಣಗ್ಬೇಕಲ್ಲ ಹುಡುಗರ ಜೊತೆ. ಅದನ್ನೇ ಮಾಡಿದ್ದಾರೆ ಸರ್. ಆಕ್ಚುಲಿ ಅದಕ್ಕೆ ಅನ್ಸಿತ್ತು ನೋಡಿದಾಗ P1 ಕ್ಯಾರೆಕ್ಟರ್ ಆ ಕಾಕಿ ಡ್ರೆಸ್ ನೋಡಿದಾಗ್ಲೇ ನನ್ಗೆ ಅನ್ಸ್ತು ಎಸ್ ಇಟ್ ಸೂಟ್ಸ್ ಅಂಡ್ ಆ ಪಾತ್ರಕ್ಕೆ ಒಳ್ಳೆ ಸ್ಪೇಸ್ ಇದೆ ಅಂಡ್ ನೀವು ಕೂಡ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಲ್ಲಿ ಟ್ರೈಲರ್ ನೋಡಿದ್ರೆ ಅನಿಸ್ತಾ ಇದೆ. ಅಂಡ್ ಈ ಸಿನಿಮಾ ಕಥೆ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಕಥೆ ನೀವ್ ಹೆಂಗ್ ಆಯ್ಕೆ ಮಾಡ್ಕೊಂಡ್ರಿ ಸರ್? ಅಂದ್ರೆ ಈ ಟ್ರೆಂಡ್ಗೆ ಬೇಕಾದಷ್ಟು ಎಲ್ಲಾ ತರ ಸಿನಿಮಾಗಳು ಬಂದ್ಬಿಟ್ಟಿದೆ, ಏನಾದ್ರೂ ಹೊಸದಾಗಿ ಕೊಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ರು ಅಥವಾ ಒಂದು ಈ ಸಿನಿಮಾ ಮುಖಾಂತರ ನಾವು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತ ಥಿಂಕ್ ಮಾಡಿದ್ರ? ಮೇಡಮ್ ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ಇದು ಹಸಿವಿ ಹುಟ್ಟಿದ ಕತೆ ಆ್ಯಕ್ಚುಲಿ. ಇದು ಬರೀಬೇಕು ಮತ್ತು ಏನೋ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು, ಸೊ ಆ ಥರದ್ದೇನೂ ಇಲ್ಲ. ಮೊದಲನೇದೇನು ಅಂದರೆ ಈ ಸಿನಿಮಾಗೆ ರೆಫರೆನ್ಸ್ ಇರಬಾರ್ದು ಅಂತ ಒಂದು ಪಾಯಿಂಟ್ ಅನ್ಕೋಬೇಕಾರೆ. ಸೊ ಫಸ್ಟು ಹೀರೋ ಲಾಂಚ್ ಮಾಡೋ ಸಿನಿಮಾ ಹೇಗಿರಬೇಕು ಅಂದರೆ ಕೆಲಸ ಏನಾಗುತ್ತೆ, ಹೀರೋ ಅಂದ ತಕ್ಷಣ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ಹೋಗಿರ್ತಾರೆ. ಇದು ಇಮೇಜ್ ಇರೋ ಹೀರೋಗೆ ಅದು ವರ್ಕೌಟ್ ಆಗುತ್ತೆ. ಬಿಗಿನರ್ ಹೀರೋಗಳಿಗೆ ಡಸನ್ ವರ್ಕ್ ಮೋಸ್ಟ್ ಆಫ್ ದೆನ್. ಸೊ ಎಲ್ಲೆಲ್ಲಿ ಹೀರೋನ ಪ್ಲೇಸ್ ಮಾಡಬೇಕು ಅಂದರೆ ಗ್ರಾಮರಾಗೆ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು, ಎಷ್ಟೆಷ್ಟನ್ನ ನೋಡಬೇಕು, ಒಂದು ಗ್ರಾಮರ್ನ ಸ್ಟ್ರಾಟಜಿ ಮಾಡಿಕೊಂಡು ಇದು ಕ್ಯಾರೆಕ್ಟರ್ ಡಿಸೈನ್ ಆಗಿದ್ದು. ನನಗೆ ಇದಕ್ಕಿಂತ ಕತೆಗಿಂತ ಮುಂಚೆ ನಿಜ ಹೇಳಬೇಕು ಅಂದರೆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿದ್ದೆ. ಕ್ಯಾರೆಕ್ಟರ್ ಡಿಸೈನ್ ಮಾಡಿಕೊಂಡು ಕತೆ ಒಳಗಡೆ ಕ್ಯಾರೆಕ್ಟರ್ನ ಬ್ಲೆಂಡ್ ಮಾಡಿದ್ದು, ಹಾಗಾಗಿ ಈ ಕ್ಯಾರೆಕ್ಟರ್ ಡೆವಲಪ್ ಆಯಿತು. ಸ್ಟೋರಿ ಬಗ್ಗೆ ಅಂದರೆ ಸ್ಟೋರಿ ಜೊತೆಗೆ ಕ್ಯಾರೆಕ್ಟರ್ ಬ್ಲೆಂಡ್ ಆಯ್ತು. ಆಕ್ಚುಲಿ ಕೆಲವು ಸರಿ ಏನಾಗುತ್ತೆ, ಕತೆಯಿಂದ ಕೆಲವು ಸರಿ ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ. ಇದು ನಿಜ ಹೇಳಬೇಕು ಅಂದರೆ ಕತೆ ಬರ್ದಿದ್ದಲ್ಲ, ಕ್ಯಾರೆಕ್ಟರಿಂದ ಕತೆ ಆಗಿದ್ದು. ಕತೆನ ಇದ್ರ ಸುತ್ತಮುತ್ತ ಏನೇನು ಮಾಡಬೇಕು ಅಂತ ಬರೆದಿದ್ದು ಮೇಜರ್ಲಿ ಅಷ್ಟೇ. ಫಸ್ಟ್ ಕ್ಯಾರೆಕ್ಟರ್ ಇದು ಬರೆದಿದ್ದು. ಈ ಕ್ಯಾರೆಕ್ಟರ್ನ ಹೇಳಬೇಕಾದ್ರೆ ಸುತ್ತಮುತ್ತ ಏನು ಬೇಕು ಅಂತ ಡಿಸೈನ್ ಮಾಡಿದ್ದು, ಕತೆ ಬರ್ದಿದ್ದಲ್ಲ ಇದು. ನೋಡಿ, ಕ್ಯಾರೆಕ್ಟರ್ನ ಫಸ್ಟ್ ಡಿಸೈಡ್ ಮಾಡಿದ್ದಾರೆ, ಬಟ್ ಈ ಕ್ಯಾರೆಕ್ಟರ್ಗೆ ಹೀರೋ ಯಾರು ಅನ್ನೋದನ್ನ ಕೊನೆಗೆ ಮಾಡಿದ್ದಾರೆ. ಅದೇ ಹೇಳಕ್ ಬಂದೆ ನಾನು. ಹೆಂಗೆ ಬಹಳ ಯಾವ್ದ್ರ ಅದೇ ಡೆಸ್ಟಿನಿ ಅವರು ಅವಾಗ್ಲೇ ಹೇಳಿದ್ರಲ್ಲ, ಡೆಸ್ಟಿನಿ ಅದು ನಾನೇ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಅದಕ್ಕೆ ನಿಜ ನಿಜವಾಗ್ಲೂ ಒಂದು ಟ್ರೈಲರ್ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸರ್, ಇಲ್ಲಿ ಪೇರೆಂಟ್ಸ್ ಪಾತ್ರ ಬರುತ್ತೆ. ನಿಜವಾಗ್ಲೂ ಮಕ್ಕಳು ಅಂತ ಬಂದಾಗ ಅವರು ಯಾವುದೇ ಸ್ಟೇಜಲ್ಲಿ ಇರಲಿ, ಚಿಕ್ಕವರು, ಕಾಲೇಜು, ದೊಡ್ಡವರಾಗಲಿ, ಸೊ ಪೇರೆಂಟ್ಸ್ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಅದನ್ನ ಹೆಂಗೆ ತೋರಿಸಿದ್ದೀರಾ ಅಂತ ಡೈರೆಕ್ಟ್ ಹೇಳ್ಬೇಕು ಇದಕ್ಕೆ. ಸರ್, ಅದರಲ್ಲಿ ಆ್ಯಕ್ಚುಲಿ ಇವ್ರಿಗೆ ಪೇರೆಂಟಿಗೆ ಸಂಬಂಧ ಇಲ್ಲ, ಇದರಲ್ಲಿ ಸಂಬಂಧ ಇಲ್ಲ. ಸೊ ಎಸ್ಪೆಷಲಿ ಅಂದರೆ ಇವರಿಗೆ ಕಾಟ ಕೊಡೋ ಹುಡುಗರಿದಾರಲ್ಲ, ಆ ಕಾಟ ಕೊಡೋ ಹುಡುಗರು ಮೆಂಟಾಲಿಟಿ ಹೇಗಿರುತ್ತೆ, ಅವರೇ ಕ್ರೂಯಾಲಿಟಿ ಇದ್ದರೆ ಅವ್ರ ಪೇರೆಂಟ್ಸ್ ಇನ್ನೆಂಗಿರ್ತಾರೆ. ಸೊ ಎಕ್ಸಾಂಪಲ್, ಆ ಪೇರೆಂಟ್ಸ್ ಫ್ಯಾಮಿಲಿ ಮತ್ತು ಅವರು ಅಕ್ಕಪಕ್ಕ ನೇಚರ್ ಹೇಗಿರುತ್ತೆ ಮೇಲೆ ಪೇರೆಂಟ್ಸ್ ಇರ್ತಾರೆ. ಪೇರೆಂಟ್ಸ್ ಹೇಗಿರ್ತಾರೆ ಅನ್ನೋದ್ರ ಮೇಲೆ ಅವರ ಮಕ್ಕಳು ಮನೆಯಲ್ಲಿ ಇರ್ತಾರೆ. ಮನೇಲಿ ಹೇಗಿದೆ ಅಟ್ಮಾಸ್ಫಿಯರ್ ಅನ್ನೋದು ಅದು ಕಾಲೇಜಲ್ಲಿ, ಸ್ಕೂಲಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಈ ಸಂಬಂಧಗಳಿರುತ್ತೆ. ನೀವು ಮನೆಯಲ್ಲಿ ಗಿಣಿ ಕತೆ ಇದೆಯಲ್ಲ, ಆ ಥರನೇ ಎಕ್ಸಾಂಪಲ್. ಸೊ ಮನೇಲಿ ಹೇಗಿರ್ತಾರೆ ಹಂಗೆ ಕಾಲೇಜಲ್ಲಿ ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಪರಿಸರದ ಮೇಲೆ ಇರ್ತಾರೆ. ಸೊ ಕೆಟ್ಟ ಫಾದರ್ ಇದ್ದರೆ ಅದು ಎನ್ಹೆನ್ಸ್ ಎಲ್ಲ ಆಗುತ್ತೆ ಅನ್ನೋದನ್ನ ತೋರಿಸಿದ್ವಿ. ಸೊ ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ? ಬಿಕಾಸ್ ಈಗ ಪೇರೆಂಟ್ಸ್ ಆಗಿ ನಿಮ್ಗೆ ಗೊತ್ತಿಲ್ಲದಿರ್ಬೋದು, ಒಬ್ಬ ಮಗನಾಗಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಈ ಥರ ಕಾಲೇಜ್ ಹುಡುಗರನ್ನ ಗಮನಿಸಿದಾಗ ಈ ವಿಚಾರದಲ್ಲಿ ಹೆಂಗೆ ಹೇಳ್ತೀರಾ? ಒಬ್ರು ಹಾಳಾಗೋದಕ್ಕಿರ್ಬೋದು ಅಥವಾ 100% ಒಬ್ಬ ಪೇರೆಂಟ್ಸೇ ಕಾರಣ ಆಗ್ತಾರೆ. ಅವ್ರ ಮಕ್ಕಳು
ಅವ್ರ ಬಿಹೇವಿಯರು, ಅವರ ನಡವಳಿಕೆ ಏನೇನು ಇದೆ ಅದು ಚಿಕ್ಕ ವಯಸ್ಸಿಂದನೇ ಅವ್ರ ಪೇರೆಂಟ್ಸ್ ಮಕ್ಳಿಗೆ ಹಂಗೆ ಬೆಳೆಸ್ಕೊಂಡು ಬಂದರೆ ಆ ಮಕ್ಕಳು ಒಳ್ಳೆತನದಲ್ಲಿ ಬೆಳೆಸಿದ್ರೆ ಚಿಕ್ಕ ವಯಸ್ಸಿಂದನೂ ಅವರು ದೊಡ್ಡವರಾದ್ಮೇಲೂ ಹಂಗೆ ಇರ್ತಾರೆ. ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಟೈಮ್ ಕೊಡ್ದಲೆ ಅವ್ರಿಗೆ. ಇವಾಗ ಈ ಸಿನಿಮಾ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ ಇದರಲ್ಲಿರೋರೆಲ್ಲ VIP ಗಳು ಪೇರೆಂಟ್ಸ್ಗಳೆಲ್ಲ. ಸೊ ಅವ್ರವ್ರ ವೃತ್ತಿಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಅವರು ಏನೋ ದುಡ್ಡು ಹಿಂದೆ ಬಿಟ್ಬಿಟ್ಟಿರ್ತಾರೆ, ಎಷ್ಟು ದುಡ್ಡು ನಾವು ಜಾಸ್ತಿ ದುಡ್ಡು ಮಾಡಬೇಕು ನಾವು ಅನ್ನೋ ಥರ ಬಿದ್ದುಬಿಟ್ಟಿರ್ತಾರೆ. ಸೊ ಆ ಒಂದು ಇದರಲ್ಲಿ ಮಕ್ಕಳಿಗೆ ಪ್ರೀತಿ ಕೊಡೋ ಬದಲು ಬರೀ ದುಡ್ಡುಗಳು ಕೊಡ್ತಾ ಇರ್ತಾರೆ ಅಷ್ಟೇ. ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ. ಮಕ್ಕಳಿಗೆ ಅದು ಬೇಡವಾಗಿರುತ್ತೆ, ಅದು ದುಡ್ಡು ಪೇರೆಂಟ್ಸ್ ಪ್ರೀತಿ ಬೇಕಾಗಿರುತ್ತೆ. ಅವ್ರು ಆ ದುಡ್ಡು ಇಟ್ಕೊಂಡು ಏನು ಬೇರೆ ಹಾಳಾಗ್ಬಿಡ್ತಾರೆ, ಅದನ್ನ ಬೇರೆ ಬೇರೆ ಇದಕ್ಕೆ ಬಳಸ್ಕೊಳಕ್ ಸ್ಟಾರ್ಟ್ ಆಗ್ತಾರೆ. 108 ದಾರಿಗಳು ಬರುತ್ತೆ ನಿಮಗೆ ದುಡ್ಡಿದ್ದಾಗ. ಅಲ್ಲಿ ಹೋಗೋಣ, ಅದು ಮಾಡೋಣ, ಅದು ಕುಡಿಯೋಣ, ಇದು ಸೇದೋಣ. ಸೊ ಈ ಥರ ಎಲ್ಲ ಬಂದಾಗ ಸೊ ಆಬ್ವಿಯಸ್ಲಿ ಇದು ಪೇರೆಂಟ್ಸ್ ತಪ್ಪೇ ಆಗುತ್ತೆ. ಆ್ಯಕ್ಚುಲಿ ಮೂಲನೂ ಅದೇನೆ. ಆ್ಯಕ್ಚುಲಿ ಎಲ್ಲದಕ್ಕೂ ಮೂಲ ಯಾರು? ಪೇರೆಂಟ್ಸ್ ಅಲ್ವಾ? ಸೊ ಅವರೇ ಈಗ ನಮ್ಮ ಜನ್ರೇಷನಲ್ಲಿ ಚಂದನ್ ಸರ್ ಅವರು ವಿಲೇಜ್ ಬ್ಯಾಕ್ಡ್ರಾಪಿಂದ ಬೆಳೆದು ಬಂದಿರೋರು. ನಾವೇನೇ ಸಣ್ಣ ತಪ್ಪು ಮಾಡಿದ್ರು ಫಸ್ಟ್ ಎಕಡೆ ತಂಡೆ ಹೊಡಿತಾ ಇದ್ದೀವಿ. ಸೊ ಇವತ್ತಿಗೂ ಏನೇ ಮಾಡಬೇಕಾದ್ರೂ ಆ ಭಯ ಹಂಗೆ ಇದೆ. ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿ. ಸೊ ಅದು ಬೆಳೆಯುವ ಸಿರಿ ಮೊಳಕೆ. ಸೊ ಇವತ್ತು ನಾವು ಪೇರೆಂಟ್ಸು ಮಕ್ಕಳಿಗೆ ತುಂಬ ಬೈಯೋದೇ ಆಗಲಿ ಹೊಡೆಯೋದೇ ಆಗಲಿ ಮಾಡಲ್ಲ, ಬಿಕಾಸ್ ಆಫ್ ಅವ್ರ ಬ್ಯುಸಿ ಲೈಫ್. ಅವ್ರು ಇವಾಗ ಏನಂದ್ರೆ ಎಲ್ಲ ದುಡ್ಡು ದುಡಿಯೋ ಟೆನ್ಷನ್ ಇದೆ. ಈ ಮಕ್ಳಿಗೆ ಹೊಡೆಯಕ್ಕಾಗತ್ತಾ? ಓಡ್ದು ಬದುಕಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ, ಬಗ್ಸೋದು ಕಷ್ಟ. ಆಮೇಲೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನೀವು ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಲ್ಲ. ನೀವು ಮೀಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಮನೇಲಿ ಕೂತ್ಕೊಂಡು ನೀವು ವಾಟ್ಸಪ್ಪಲ್ಲಿ ಬನ್ನಿ ಕೆಳಗಡೆ ಇದ್ದೀನಿ. ಕರೆಕ್ಟ್, ಎಸ್. ಹೌದು, ಆ ಇವಾಗ ಪರಿಸ್ಥಿತಿ ಇರೋದು ಹಾಗೆ. ಹೌದು ಹೌದು. ನೀವು ಡಿಜಿಟಲ್ ಅಲ್ಲಿ ಮೀಟ್ ಮಾಡ್ಬೇಕಷ್ಟೇ. ಇವತ್ತು ಫಿಸಿಕಲ್ ಮೀಟಿಂಗ್ ಇಲ್ಲ, ಡಿಜಿಟಲ್ ಮೀಟಿಂಗ್ ಇದೆ ನಿಮಗೆ. ಎಲ್ಲರೂ ಅವ್ರವ್ರ ಪಾಡಿಗೆ ಬಿಸಿ ಆಗ್ಬಿಟ್ಟಿರ್ತಾರೆ. ಡಿಜಿಟಲ್ ಮೀಟ್ ಅಂತ ಹೇಳ್ತೀವಲ್ಲ, ಅದು ಮನೇಲಿದೆ. ನೀವು ಹೊರಗಡೆ ಎಲ್ಲೋ ಮುಂಚೆ ಎಲ್ಲೋ UK ಅಲ್ಲಿರೋ ನಾವು ಮಾತಾಡ್ತೀವಿ, ಮನೇಲಿರೋ ಮಕ್ಕಳ ಜೊತೆ ನಾವು ವಾಟ್ಸಪ್ಪಲ್ಲಿ ಮಾತಾಡ್ಬೇಕಾಗಿದೆ ಪರಿಸ್ಥಿತಿ. ಆಕ್ಚುಲಿ ಇದನ್ನೆಲ್ಲ ಕೇಳಿದಾಗ ಅನ್ಸುತ್ತೆ ಡಿಫ್ರೆಂಟ್ ಆಗಿ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅಂತ. ಮಕ್ಕಳಂತ ತಗೊಂಡಾಗ್ಲೂ, ಪೇರೆಂಟ್ಸ್ ಅಂತ ತಗೊಂಡಾಗ್ಲೂ. ಸೊ ನೋಡೋಣ ಈ ಒಂದು ಮೆಸೇಜ್ ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗುತ್ತೆ, ಅದನ್ನ ಎಷ್ಟು ಜನ ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ. ಆ್ಯಂಡ್ ಸರ್, ಇದರಲ್ಲಿ ನೀವು ಭಾಳ ಚಾಲು ಇದ್ದೀರಾ ಅಂತ ನನಗನ್ಸುತ್ತೆ. ಯಾಕೆ ಗೊತ್ತಾ, ಅವ್ರು ಒಳ್ಳೆ ಸಿಂಗರ್ ಇಲ್ಲಿದ್ದಾರೆ. ಇವ್ರ ಹಾಡುಗಳಂತೂ ಎಷ್ಟು ಹಿಟ್ ಆಗ್ತದೆ ನೋಡ್ತಿದ್ದೀವಿ. ಬಟ್ ನಿಮ್ಮ ಸಿನಿಮಾಗೂ ಇವ್ರನ್ನ ಹಾಡಿಸಿ, ಇವರಿಂದನೇ ಒಂದು ಹಾಡು ತೆಗಿಸಿ ಏನೋ ಮಾಡ್ಬಿಟ್ಟಿದಿರಲ್ಲ. ಇಲ್ಲ ಮ್ಯಾಮ್, ಆಕ್ಚುಲಿ ಮುಂಚೆನೆ ಹೋಗ್ಬಿಟ್ಟು ಅನ್ಸ್ಲಿಲ್ವಾ? ಇಲ್ಲ, ಮುಂಚೆ ಹೋಗಿದ್ರೆ ಇನ್ನೂ ಏನೇನೋ ಮಾಡಿರೋರು. ನಾವು ಲೇಟ್ ಆಗೋರು ಮೇ ಬಿ. ಎಲ್ಲ ಮ್ಯೂಸಿಕ್ ಎಲ್ಲ ರೆಡಿಯಾಗಿ ಅಲ್ಲ, ನೀವು ಹೇಳ್ದಂಗೆ ಲಾಸ್ಟ್ ಆಪ್ಷನ್ ಸಾರೇ ತಗೋಗಿದ್ದು. ಮುಂಚೆ ಹೋಗಿದ್ದೆ ಮೇ ಬಿ ಮ್ಯೂಸಿಕ್ ನಾನೇ ಕೇಳ್ತಾ ಇದ್ದೇನೋ, ಏನೋ ಇರ್ತಿತ್ತು. ನಾನು ಕಂಪ್ಲೀಟ್ ಫಸ್ಟ್ ಡೇ ಹೋದಾಗ್ಲೇ ಅವ್ರಿಗೆ ಟೈಟಲ್ಲು, ಸಾಂಗು ಎಲ್ಲ, ಬಟ್ ಅಂದರೆ ಅವ್ರಿಗೆ ಗೊತ್ತಿರೋರೆ, ಅಂದರೆ ಒಟ್ಟಿಗೆ ವರ್ಕ್ ಮಾಡಿರೋರೆ, ಮ್ಯೂಸಿಕ್ ಮಾಡೋರು ವಿಜಯ್ ಕೃಷ್ಣ ಅಂತ ಮಾಡಿರೋರು. ಹಾಗಾಗಿ ಸಾಂಗ್ ಎಲ್ಲ ಕೇಳಿದ್ರು. ಅದಾದಮೇಲೆ ಈ ಸಾಂಗೂ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಓಕೆ ಆಡೋಣ ಅಂತ ಆಮೇಲೆ ಡಿಸೈಡ್ ಆಗೋಯ್ತು. ಆ ಸಿಗ್ನೇಚರ್ನ ಯೂಸ್ ಮಾಡ್ಕೊಂಡಿವಿ. ವೆರಿ ನೈಸ್. ಆ್ಯಕ್ಚುಲಿ ಹಾಡುಗಳಂತೂ ನಾನು ಆಗಲೇ ಹೇಳ್ದಂಗೆ ಸರ್, ಟ್ರೈಲರ್ ಹಾಗೆ ಸಿನಿಮಾ ಮುಟ್ಟೋದಕ್ಕೂ ಮುನ್ನ ಸಾಂಗ್ಸ್ ಮುಖಾಂತರ ನೀವೆಲ್ಲರೂ ರೀಚ್ ಆಗ್ತದೆ. ಬಟ್ ಹಾಡುಗಳಂತೂ ಭಾಳ ಚೆನ್ನಾಗಿದೆ. ಈ ಸಿನಿಮಾಗೆ, ಈಗ ನಾನೇ ಮಾಡಿರೋ ಸಿನಿಮಾ, ನಂದೇ ಸಿನಿಮಾ ಅಂದಾಗ ಒಂದು ಬೇರೆ ಥರನೇ ಫೀಲಿಂಗ್ಸ್ ಇರುತ್ತೆ. ನೀವು ಹೆಂಗೆ ಇದಕ್ಕೆ ವರ್ಕೌಟ್ ಮಾಡಿದ್ರಿ ಅಂತ ಹಾಡುಗಳಿಗೆ? ಇಲ್ಲ, ಹಾಡು ಒಂದು ಸಾಂಗ್ ಅಷ್ಟೇ ಹಾಡಿರೋದು ನಾನು. ವಿಜೇತ್ ಅವರು ಎಲ್ಲ ಸಾಂಗ್ಸ್ ಆಲ್ರೆಡಿ ಮಾಡಿ, ನಾನು ಆನ್ ಬೋರ್ಡ್ ಬರಕ್ಕಿಂತ ಮುಂಚೆನೆ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿತ್ತು ಸಾಂಗ್ಸ್. ಅದು ಈ ಹಾಡನ್ನ ವಿಜೇತೆ ಹಾಡಿದ್ರು, ಈ ಪಾರ್ಟಿ ಸಾಂಗ್ ನ ವಿಜೇತ್ ವಾಯ್ಸ್ ಅಲ್ಲಿ ಇತ್ತು. ಆಮೇಲೆ ಡೈರೆಕ್ಟ್ರು ಇಲ್ಲ ನೀವೇ ಹಾಡಿ ಈ ಸಿನಿಮಾದಲ್ಲಿ ಆ ಸಾಂಗ್ ಅಲ್ಲಿ ಇರಬೇಕು ನೀವು ಅಂತ, ಅದಕ್ಕೆ ಒಂದು ಸೀಕ್ವೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರು ಕತೆ ಒಳಗಡೆ. ಸೊ ಅದಾದ್ಮೇಲೆ ರೆಕಾರ್ಡಿಂಗ್ ಮಾಡಿದ್ವಿ. ರೆಕಾರ್ಡಿಂಗ್ ಮಾಡಿ ಆಮೇಲೆ ನನ್ನ ಕಡೆಯಿಂದ ಒಂದು ಸಜೆಷನ್ಗಳು ಕೊಟ್ಟೆ ಸ್ವಲ್ಪ ಮ್ಯೂಸಿಕ್. ಪಾರ್ಟಿಗೆ ಸಾಂಗ್ ಫೇಮಸ್. ನಾನು ಇವ್ರು ಸಾಂಗ್ ಮಾಡಿದಾಗ ಬಟ್ ಹೆಂಗೆ ಸೇರ್ಕೊಂಡಿದೆ ನೋಡಿ, ಅದು ಹೌದು. ಇಲ್ವೇ ಇಲ್ಲ. ನಾವು ನನ್ನ ಇಮ್ಯಾಜಿನೇಷನ್ ಇಲ್ಲ, ನಾನು ಮಾಡ್ತೀನಿ ಅನ್ನೋದು ನನಗೆ ಇಮ್ಯಾಜಿನೇಷನ್ ಇಲ್ಲ, ಅದು ಸೇರ್ಕೊಂಡಿದ್ದು ನೋಡಿ. ನನಗೆ ಇವತ್ತಿಗೂ ಇದೇನೋ ನಡೀತಿದೆ, ಇದು ನಮಗೆ ಗೊತ್ತಿಲ್ಲದೇನೋ ಏನೋ ಆಗ್ತಿದೆ ಅಂತ ಈಗಲೂ ತುಂಬಾ ಸರಿ ಹೇಳ್ತಾ ಇರ್ತೀನಿ ನಾನು. ವರ್ಕ್ ಆಗುತ್ತೆ. ಸೊ ಹಾಗೆ ಅದಕ್ಕೆ ನಿಮ್ಗೆ ಅದ್ರ ಮೇಲೆ ನಂಬಿಕೆ, ನಿಮ್ಗೆ ಅನಿಸ್ತಾ ಇರೋದು ನಡೀತಾ ಇರೋದ್ರ ಮೇಲೆ ಜಾಸ್ತಿ ನಂಬಿಕೆ ಇದೆ. ಹಾಗೆ ಹೋಗ್ಲಿ, ಇವರ ಹೀರೋ ಅಂತೂ ಮಾಡಿದ್ರಿ, ಹೀರೋ ಆಗಿ ನಾವು ನೋಡ್ತಾ ಇದೀವಿ. ಹಾಡುಗಳ ಮುಖಾಂತರ ಇಷ್ಟ ಆದ್ರು. ಫೈಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೆಂಗೆ ಆಕ್ಷನ್ಸ್ ಎಲ್ಲ ಯಾವ ತರ ಇದೆ ಸಿನಿಮಾದಲ್ಲಿ? ಇಲ್ಲ ಅಂದ್ರೆ ಈ ಆಕ್ಷನ್ ಅಲ್ಲಿ ಎರಡು ತರ ಇರುತ್ತೆ. ಒಂದು ಫಿಸಿಕಲ್ ಅಲ್ಲಿ ಫೈಟ್ ಮಾಡೋದು, ಇನ್ನೊಂದು ಬ್ರೈನ್ಲಿ
ಫೈಟ್ ಮಾಡೋದು, ಮೆಂಟಾಲಿಟಿ ಫೈಟ್ Okay. ಮಾಡೋದು, ಮಾತಲ್ಲಿ ಫೈಟ್ ಮಾಡೋದು. ಹ್ಮ್ ಸೊ ಫಿಸಿಕಲ್ ಫೈಟ್ ಇಲ್ಲದೆ ಇನ್ನೆಲ್ಲ ಫೈಟ್ ಇರುತ್ತೆ. ಅದು ಫಿಸಿಕಲ್ ಫೈಟ್ಗಿನ ಪವರ್ಫುಲ್ ಆಗಿದೆ. ಫೈಟ್ಸ್ ಇದೆ ಸಿನಿಮಾದಲ್ಲಿ, ಬಟ್ ಹುಡುಗರು ಮಾಡಿದ್ದಾರೆ ಅಂದ್ರೆ ಹುಡುಗರು ಮಾಡಿ ಓಕೆ ಓಕೆ ಸಾರ್ ಮಟ್ಟಿಗೆ ಅದಕ್ಕಿಂತ ಪವರ್ಫುಲ್ ಆಗಿ ಫೈಟ್ಸ್ ಇದೆ. ಡಿಜಿಟಲ್ ಫೈಟ್ ಇದೆ ಮ್ಯಾಮ್. ಎಲ್ರು ಮನ್ಸ್ ಜೊತೆ ಹಾ, ಫೈಟ್ ಮನ್ಸು- ಮಾಡ್ತಾರೆ, ಮನ್ಸು ಮನಸ್ ಜೊತೆ. ಫೈಟ್ ಮಾಡಿ ಗೆಲ್ತಾರೆ. ಏನ್ ಗೊತ್ತಾ, ಆಕ್ಚುಲಿ ಇವತ್ತು ನಡೀತಿರೋ ವಿಚಾರದಲ್ಲಿ ಆಕ್ಚುಲಿ ನಿಮಗೆ ಗನ್ ತಗೊಂಡು ಚಾಕು ತಗೊಂಡು ಲಾಂಗ್ ತಗೊಂಡು ಚುಚ್ಚೋ ಅವಶ್ಯಕತೆ ಇಲ್ಲ. Correct. ಒಂದು SMS ಸಾಕು. ಅರ್ಥವಾದ ನಾಲ್ಗೆ. ಅಯ್ಯೋ. ಅಲ್ಲ, ಒಂದು SMS ನಾಲ್ಗೇನೂ ಬೇಡ, ಒಂದು ವಾಯ್ಸ್ ರೆಕಾರ್ಡ್, ಒಂದು SMS, ಅದಕ್ಕಿಂತ ಪವರ್ಫುಲ್. ಆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ದಾರೆ. ಕರೆಕ್ಟ್. ಆಕ್ಚುಲಿ ಮೊಬೈಲ್ ಟ್ರೂಲಿ ಹೇಳ್ಬೇಕಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಗೇಮ್ ಡಿಸೈನರ್, ಹಾ ಇನ್ನೊಂದು ಶೇಡ್. ಓಕೆ ಗೇಮ್ ಡಿಸೈನರ್ ಅಂದ್ರೆ ಗೊತ್ತಿರುತ್ತೆ ನಮ್ಗೆ, ಮೋರ್ ಪವರ್ಫುಲ್ ಆಕ್ಚುಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಡೀ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾರೆ. ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಿದ್ದಾರೆ ಜಾಸ್ತಿ ಮಾಡ್ತಿದ್ದಾರೆ, ಅರುಣ್ ಹೌದು. ಸರ್ ಇಲ್ಲಿ ಅಲ್ವಾ? ಇಲ್ಲಿದೆ ನೋಡಿ, ಇಲ್ಲಿ poster ಅಲ್ಲಿ. ಇಲ್ಲೇ ಕಾಣಿಸುತ್ತೆ. ಇಲ್ಲೇ VR ಅಲ್ಲಿ ಹಾಕಿದೀವಿ ನಾವು. ಹಾ ಕರೆಕ್ಟ್. ನೀವು ಟ್ರೈಲರ್ ಅಲ್ಲಿ ಬಂದು ಹೋಗ್ತಿರಲ್ಲ, ಏನೋ ಹೇಳಿ 3 ಸರಿ 3 ಶೇಡ್ಸ್ ಅಲ್ಲಿ ಬಂದ ಬರಲ್ಲ, ಅದು ಆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಏನೋ ಅಲ್ಲಿ ಏನೋ ಒಂದು ಚೇಂಜಸ್ ಇದೆ ಅಂದ್ರೆ ಈಗ ಶೇಡ್ಸ್. ಎ ಸೈಡ್ ಟ್ರೈಲರ್, ಬಿ ಸೈಡ್ಸ್ ಗೆ ಬರ್ತೀನಿ ರೀ ರಜಾ ಅಂತ. ಕ್ಯೂರಿಯಾಸಿಟಿ ಅಂತೂ ಜಾಸ್ತಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಂಡ್ ನಿಜವಾಗ್ಲೂ ಒಂದು ಕಾನ್ಸೆಪ್ಟ್ ಏನ್ ತಗೊಂಡಿದ್ರೆ ಅದು ಟ್ರೈಲರ್ ಮುಖಾಂತರ ಅಂತೂ ರೀಚ್ ಆಗಿದೆ. ಸಿನಿಮಾನು ಕೂಡ ಎಲ್ರಿಗೂ ಇಷ್ಟ ಆಗ್ಲಿ, ಸಿನಿಮಾ ಹಿಟ್ ಆಗ್ಲಿ. ಅಂಡ್ ನಿಮ್ಮ ಸಿನಿಮಾ ಏನು 3 ಶೇಡ್ಸ್ ಅಲ್ಲಿ ಏನ್ ಕಾಣಿಸ್ಕೊಂಡಿದ್ದೀರಾ, ನೀವು ಬೇರೆ ಬೇರೆ ತರನು ಎಲ್ಲ ವರ್ಸಟೈಲ್ ಆಕ್ಟರ್ ಆಗಿ ಎಲ್ರಿಗೂ ರೀಚ್ ಆಗಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಸರ್. ಆಲ್ ದ ಥ್ಯಾಂಕ್ ಯು. Thank you so much. ಟಿವಿ 19 ನಮ್ದು 19 ರಿಲೀಸ್ ಆಗ್ತಿದೆ. ಎಸ್ ಎಕ್ಸಾಕ್ಟ್ಲಿ. ಆಮೇಲೆ ನಿಮ್ಮ ಆಡಿಯನ್ಸ್ಗೆ ಡೆಫಿನೆಟ್ಲಿ ನಿಮ್ಮ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡೋ ಮೂವಿ ಆಗಿರುತ್ತೆ. ಪ್ರಾಮಿಸ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಹೊಡೀರಿ, ಮತ್ತೆ ಬಂದು ಸಿನಿಮಾ ನೋಡಿ. ಎಸ್ ಜುಲೈ 19. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ಎಸ್ ನೋಡಿದ್ರಲ್ಲ, ವಿದ್ಯಾರ್ಥಿನಿಯರೇ ಅಂತ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳೇ ಆಗಿರ್ತೇವೆ. ಸೊ ಇಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಸ್ಟೂಡೆಂಟ್ಸ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತಹ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ಕಾಲೇಜ್ ಸಿನಿಮಾ ಅಂದಾಗ ಒಂದು ಎಂಜಾಯ್ಮೆಂಟ್ ಇರುತ್ತೆ, ಅದರಲ್ಲೊಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷನ್ಸ್ ಜೊತೆಗೆ ಪ್ರತಿಯೊಂದು ಇಷ್ಟ ಆಗೋ ರೀತಿಯಲ್ಲೇ ಸಿನಿಮಾ ಡಿಸೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ 19ನೇ ತಾರೀಕು ಜುಲೈ 19ಕ್ಕೆ ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ಸಿಗ್ನೇಚರ್ ಇದೆ ನಿಮ್ದು. ಎಸ್, ನಿಮ್ಮ ಆಡಿಯನ್ಸ್ ನೀವು ಹೇಳಬೇಕು. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಹೊಡೆದು ವಿದ್ಯಾರ್ಥಿ ಪಿಕ್ಚರ್ ನೋಡಿ, ಮತ್ತೆ ಪಿಕ್ಚರ್ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಾಪಸ್ ಬಂದು ಸಿನಿಮಾ ನೋಡ್ಕೊಂಡು ಮತ್ತೊಂದ್ಸರಿ ಸಿನಿಮಾ ನೋಡಿ.